ಆರ್‌ಸಿಬಿ ತಂಡ ಕಪ್ ಹಿಡಿದು ಮನೆಗೆ ಹೋಗಾಯಿತು. ಅದಾದಮೇಲೆ ಅವರ ಫಾರಿನ್ ಪ್ಲೇಯರ್ಸ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ವಿದೇಶದಲ್ಲಿ ಸೆಟ್ಲ್ ಆದರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಮಾತ್ರ ಆರ್‌ಸಿಬಿಯ ರಾಜಕೀಯ ಮಾತ್ರ ಇನ್ನೂ ನಿಲ್ತಾ ಇಲ್ಲ. ಇವತ್ತು ಬಿಜೆಪಿಯ ನಾಯಕರು ಫ್ರೀಡಂ ಪಾರ್ಕ್ ಮುಂದೆ ಆರ್‌ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಏನಾಯಿತು ಅದನ್ನು ಖಂಡಿಸಿ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು. ಇದೇ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ದೊಡ್ಡ ಮಾತಿನ ಯುದ್ಧಕ್ಕೂ ಕೂಡ ಕಾರಣವಾಗಿತ್ತು. ಅತ್ತ ಈ ಒಂದು ಕೊಲೆ ಅಥವಾ ಈ ಒಂದು ಕಾಲ್ ತುಳಿತ ಏನಿದೆ ಇದು ಸರ್ಕಾರಿ ಪ್ರಾಯೋಜಿತ ಕಾಲ್ ತುಳಿತ ಅಂತ ಬಿಜೆಪಿ ನಾಯಕರು ಹೇಳಿದ್ರೆ, ಅತ್ತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ರಾಜೀನಾಮೆ ಕೊಟ್ಟು ಕೊಲಿಬೇಕು. ಇಬ್ರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮ 11 ಜನ ಸತ್ತಿರ್ತಕ್ಕಂಥದ್ದು. ಬಿಜೆಪಿ ನಿಮಗೆ ಮಾನ ಮರ್ಯಾದೆ ಇದೆಯಾ? What moral right these people have? ಆರ್‌ಸಿಬಿ ಪಾಲಿಟಿಕ್ಸ್ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಆರಂಭವಾಗಿದೆ. ಅತ್ತ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕಿವಿ ಹಿಂಡಿತನ್ನೇ ಆಧಾರವಾಗಿಟ್ಕೊಂಡ ಬಿಜೆಪಿ ನಾಯಕರು ಯಡಿಯೂರಪ್ಪ ಕುಟುಂಬದ ಮದುವೆ ಶಾಸ್ತ್ರ ಎಲ್ಲ ಮುಗಿಸಿ ಈಗ ಮತ್ತೆ ಮೈದಾನಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಸರ್ಕಾರದ ವೈಫಲ್ಯ ಖಂಡಿಸಿ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವ ಮುನ್ನ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಸಾಲು ಸಾಲು ನಾಯಕರು ಹರಿಹಾಯ್ದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂದ್ರೆ ಅಶೋಕ್ ಸಿಎಂ ಡಿಸಿಎಂ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಅಂದ್ರು. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊತ್ತಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ 11 ಜನ ಸತ್ತಿರ್ತಕ್ಕಂಥದ್ದು. ಅಪರಾಧಿ ಯಾರು ಅದು ಪ್ರೂವ್ ಆಗ್ಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ರಾಜೀನಾಮೆ ಕೊಟ್ಟು ಕೊಲಿಬೇಕು. ಇಬ್ರು ಅವರಿಬ್ರು ಕೊಲೆದವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಪೊಲೀಸ್ನವರು ನಿಮ್ಮ ಮುಖಕ್ಕೆ ಕಳಿಸಿಲ್ವಾ? ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಏನೇನು ಆಗಿತ್ತು ಅಂತ. ಅದನ್ನು ಬಿಟ್ಟು ಈ ರೀತಿ ನಾಟಕ ಆಡ್ತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೇನಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ನಿಮ್ಮ ಸರ್ಕಾರ ಬಹುದಿನಗಳು ಉಳಿಯೋದಿಲ್ಲ. ಇನ್ನು ಪ್ರತಿಭಟನೆ ಮುಗಿಯುತ್ತಿದ್ದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆಗೂಡಿ ಸಿಎಂ ನಿವಾಸದತ್ತ ಹೆಜ್ಜೆ ಹಾಕಲು ಮುಂದಾಗ್ತಾ ಇದ್ದಂತೆ ಪೊಲೀಸರು ತಮ್ಮ ಕೆಲಸ ಶುರು ಮಾಡಿದ್ರು. ಪರಿಣಾಮ ಫ್ರೀಡಂ ಪಾರ್ಕ್ನ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ ಅಳವಡಿಸಿ ಬಿಜೆಪಿ ನಾಯಕರನ್ನ ತಡೆಗಟ್ಟಿದ್ರು. ಅತ್ತ ಪೊಲೀಸರು ನಾಯಕರನ್ನ ವಶಕ್ಕೆ ಪಡೆಯಲು ಮುಂದಾಗ್ತಾ ಇದ್ದಂತೆ ಕೇಸರಿ ಕಾರ್ಯಕರ್ತರು ಆಕ್ರೋಶ ಜೋರಾಯಿತು. ಸಾಕಷ್ಟು ಹೈಡ್ರಾಮಾಗಳ ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬೇರೆಡೆಗೆ ಸ್ಥಳಾಂತರಿಸಿದ್ರು. ಇನ್ನು ಈ ಸ್ಟೋರಿ ಮುಂದುವರಿಸುವ ಮೊದಲು ಜೂನ್ 4ರಂದು ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಆರ್‌ಸಿಬಿ ಸನ್ಮಾನ ಕಾರ್ಯಕ್ರಮದ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಅಂದು ರಾಜ್ಯ ಕ್ರಿಕೆಟ್ ಸಂಸ್ಥೆ ಪದಾಧಿಕಾರಿಗಳು ಅಂದಿನ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾರೆ. ಆದರೆ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಆಗಮಿಸಲು ಸಿದ್ದರಾಮಯ್ಯ ನಿರಾಕರಿಸುತ್ತಾರೆ. ಆದರೆ ಕೆಎಸ್ಸಿಎ ಪದಾಧಿಕಾರಿಗಳು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಪ್ರಪೋಸಲ್ ಇಡ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮೊದಮೊದಲು ಇದು ಖಾಸಗಿ ತಂಡ ಸನ್ಮಾನ ಬೇಕಾ ಅನ್ನೋ ಅನುಮಾನವನ್ನ ನೇರವಾಗಿಯೇ ವ್ಯಕ್ತಪಡಿಸುತ್ತಾರೆ. ಆದರೆ ಆಗ ಕೋಣೆಯಲ್ಲಿದ್ದ ಕೆಲ ಕಾರ್ಯದರ್ಶಿಗಳು, ಸಲಹೆಗಾರರು, ಸಚಿವರು ಹಾಗೂ ನಾಯಕರು ಇದರಿಂದ ಜನರ ಭಾವನೆ ಜೊತೆ ಕೂಡಿಕೊಳ್ಳಬಹುದು, ಒಳ್ಳೆಯದಾಗುತ್ತೆ ಎಂದು ಸಲಹೆ ನೀಡುತ್ತಾರೆ. ಈ ವೇಳೆ ಕೆಲ ಪೊಲೀಸ್ ಅಧಿಕಾರಿಗಳು ಸಹ ಸಿಎಂ ಕೋಣೆಯಲ್ಲೇ ಇರ್ತಾರೆ. ಎಲ್ಲರ ಒಕ್ಕೊರಲಿನ ಒತ್ತಡದ ಬಳಿಕ ಸಿಎಂ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ತಾರೆ. ಈ ಚುಟುಕು ಸಭೆಯ ಬಳಿಕ ಸಿಎಂ ಅಧಿಕಾರಿಗಳಿಗೆ ಕಾರ್ಯಕ್ರಮ ಆಯೋಜನೆಯ ಸೂಚನೆ ಕೊಟ್ಟು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಎರಡೆರಡು ಕಾರ್ಯಕ್ರಮ ಆಯೋಜಿಸಿದ್ದೇ ಸಮಸ್ಯೆ ಕಾರಣ ಅನ್ನೋದು ಬಿಜೆಪಿ ವಾದ. ಅಲ್ಲದೆ ವಿಧಾನಸೌಧ ನನ್ನದು, ಚಿನ್ನಸ್ವಾಮಿ ನಿಮ್ಮದು ಎಂದು ಸಿಎಂ ಹೇಳೋದು ಸರಿಯಲ್ಲ ಅಂತಿದೆ. ಅತ್ತ ಬಿಜೆಪಿ ಪ್ರತಿಭಟನೆಗೆ ತಿರುಗೇಟು ನೀಡಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೇಳಲು ಬಿಜೆಪಿ ನಾಯಕರಿಗೆ ನೈತಿಕತೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿಟಿ ರವಿ ಪ್ರತ್ಯುತ್ತರ ನೀಡಿದ್ದಾರೆ. ಕುಂಭಮೇಳ ಮೊನ್ನೆ ಸತ್ರಲ್ಲ 242 ಜನ, ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ಆಮೇಲೆ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರಲ್ಲ, ಅದ್ಯಾರಕ್ಕೆ ಕೊಡೋದು ಜವಾಬ್ದಾರಿ? ರೈಲ್ವೆ ಇದರಲ್ಲಿ ಸತ್ರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು?
ಯಾರಿಗೆ ಜವಾಬ್ದಾರಿ ಕೊಡ್ಬೇಕಪ್ಪ? ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಲೆ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ, ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ, 140 ಜನ ಸತ್ರು, ಅದಕ್ಕೆ ಯಾರು ಕೊಡ್ಬೇಕು? ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? 35 ವರ್ಷದ ಹಿಂದೆ ಕಟ್ಟಿದ್ದಂತೆ, ಅದು ಹೋದ್ರೆ ಮತ್ತೆ ಕಾಂಗ್ರೆಸ್ ಬುಡಕ್ಕೆ ಬರುತ್ತೆ. ಎರಡನೇದು, ಅಹಮದಾಬಾದ್ ದುರ್ಘಟನೆನ ಇಲ್ಲಿಗೂ ಅದಕ್ಕೂ ಸಮೀಕರಿಸೋದು ಬೇಡ. ಅಹಮದಾಬಾದ್ ದುರ್ಘಟನೆ ಭಾರತ ಸರ್ಕಾರ ಆಯೋಜನೆ ಮಾಡಿದ ದುರ್ಘಟನೆ ಅಲ್ಲ, ಘಟನೆ ಕಾರಣಕ್ಕಾಗಿದ್ದಲ್ಲ. 100 ಅಪಘಾತಗಳು ನಡೀತವೆ. ನಾವು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೇಳಿಲ್ಲ, ಇಲ್ಲಿ ನೀವು ಆಯೋಜನೆ ಮಾಡಿದ್ರಿ. ಇನ್ನು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಡಿಸಿಎಂ ಡಿಕೆಶಿ, ಸಚಿವ ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಕೂಡ ವಾಗ್ದಾಳಿ ನಡೆಸಿದ್ದು, ಹೆಣದ ಮೇಲೆ ರಾಜಕೀಯ ಬಿಟ್ಟು ಅವರಿಗೆ ಇನ್ನೇನು ಗೊತ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವ್ರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡಕ್ಕೆ. ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ. ನಾ ಹಿಂದೆ ಹೇಳಿದ್ದೇನಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಅವ್ರಿಗೆ ನಮ್ಮ ಕಂಡ್ರೆ ಭಯ. ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಕೇಳಿ ಎಲ್ಲನ ರಾಜ್ಯದಲ್ಲಿ ಹೆಣ ಬಿದ್ದರೆ ಸಾಕು ಕಾಯ್ತಾ ಇರ್ತಾರೆ. ರಣಹದ್ದುಗಳು ಇವರು ಬಿಜೆಪಿಯವರು. ಕಾಲ್ ತುಳಿತಕ್ಕೆ ಇವರೇನಾದ್ರೂ ಪ್ರತಿಭಟನೆ ಮಾಡಿದ್ರೆ ಅಮಿತ್ ಶಾ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು. ಅವ್ರ ಮಗ BCCI ಅಧ್ಯಕ್ಷ. ಈ ಜಟಾಪಟಿ ನಡುವೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ರಘುರಾಮ್ ಭಟ್ ಕಾಲ್ತುಳಿತ ಕೇಸ್ ಸಂಬಂಧ ಬೆಂಗಳೂರಿನ ಡಿಸಿ ಕಚೇರಿಗೆ ಆಗಮಿಸಿ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೆ ರಾಜಕೀಯ ಸಮರ ಭುಗಿಲೆದ್ದಿದೆ. ನಮ್ಮ ಪಾತ್ರವಿಲ್ಲ ಎಂದು ಸಿಎಂ ಹೇಳ್ತಿದ್ರೆ, ವಿಪಕ್ಷ ಬಿಜೆಪಿ ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ವಿಧಾನಸೌಧದ ಮೆಟ್ಟಿಲಿಗೆ ಮಾತ್ರ ಮುಖ್ಯಮಂತ್ರಿಯೋ ಅಂತ ಪ್ರಶ್ನಿಸ್ತಾ ಇದೆ. ಹೀಗಾಗಿ RCB ಕಾಲ್ತುಳಿತ ಪ್ರಕರಣ ಸದ್ಯಕ್ಕಂತೂ ನಿಲ್ಲುವಂತೆ ಕಾಣ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್ TV9.